ಪುರಾಣದಲ್ಲಿ 108 ತಿರುಪತಿಗಳ ಉಲ್ಲೇಖ ಇದೆ. ಇನ್ನು ಚಿನ್ನದ ನಾಡು ಕೋಲಾರದಲ್ಲಿಯೇ 2 ತಿರುಪತಿಗಳಿವೆ. ಅದರಲ್ಲೂ ಬಂಗಾರಪೇಟೆಯ ಚಿನ್ನದ ಗಣಿ ಪ್ರಾಂತ್ಯದಲ್ಲಿರೋ ಬಂಗಾರು ತಿರುಪತಿ ಹೆಸರುವಾಸಿಯಾಗಿದೆ. ಇಲ್ಲೂ ತಪಸ್ಸು ನಿರತ ಭೃಗು ಮಹರ್ಷಿಗೆ ಸಾಕ್ಷಾತ್ ಶ್ರೀನಿವಾಸನೇ ದರ್ಶನ ನೀಡಿದ್ದಾನೆ ಅನ್ನೋ ಪ್ರತೀತಿ ಇದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಬೇತಮಂಗಳ ಸಮೀಪವಿರುವ ಗುಟ್ಟಹಳ್ಳಿ ಐತಿಹಾಸಿಕವಾಗಿ ಪ್ರಸಿದ್ಧಿ ಪಡೆದುಕೊಂಡಿದೆ. ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಾಕು, ಹಸಿರು ತುಂಬಿರುವ ವನರಾಶಿ ಎಂಥವರನ್ನು ಕೈಬೀಸಿ ಕರೆಯುತ್ತೆ. ದಟ್ಟವಾದ ಕಾನನದ ನಡುವೆ ಸುಂದರವಾದ ದೇವಾಲಯಗಳ ಗೋಪುರಗಳು, ಕಲ್ಯಾಣಿ, ಅಲ್ಲಲ್ಲಿ ಕಾಣುವ ಚಿಕ್ಕ ಚಿಕ್ಕ ಗೋಪುರಗಳನ್ನು ನೋಡಿದ್ರೆ ಹಸಿರು ಹೊದಿಕೆಗೆ ಕಲಶವಿಟ್ಟಂತೆ ಭಾಸವಾಗುತ್ತೆ. ಹಿಂದೆ ಭೃಗು ಮಹರ್ಷಿ ಮಹಾನ್ ತಪಸ್ವಿಯಾಗಿದ್ದರು. ಆದರೂ ಒಂದು ಸಲ ನಾರಾಯಣನ ಶಾಪಕ್ಕೆ ಗುರಿಯಾಗಿದ್ದರು. ಶಾಪಗ್ರಸ್ತನಾದ ಮಹರ್ಷಿ ಮೋಕ್ಷಕ್ಕಾಗಿ ವಿಷ್ಣುವಿನಲ್ಲಿ ಬೇಡಿದಾಗ ಭೂಲೋಕದ ಶೇಷಚಲ ಸ್ಥಳದಲ್ಲಿ ತಪಸ್ಸು ಮಾಡಿದಾಗ ದರ್ಶನ ಕೊಟ್ಟು ಮೋಕ್ಷವನ್ನ ಪ್ರಸಾದಿಸುತ್ತೇನೆ ಎಂಬ ವರವನ್ನ ಕೊಟ್ಟ ಎಂಬ ಪ್ರತೀತಿ ಇದೆ. ಅದರಂತೆ ಭೃಗು ಮಹರ್ಷಿ ತಪಸ್ಸು ಮಾಡಿದಾಗ ಭಗವಾನ್ ಸಾಕ್ಷಾತ್ ಶ್ರೀನಿವಾಸನೇ ಉದ್ಭವನಾಗಿ ಭೃಗು ಮಹರ್ಷಿಗೆ ಮೋಕ್ಷವನ್ನ ನೀಡಿದನು ಎಂಬ ಕಾರಣಕ್ಕೆ ಈ ಸ್ಥಳಕ್ಕೆ ಭೃಗು ಮಹರ್ಷಿ ಕ್ಷೇತ್ರವೆಂತಲೂ ಕರೆಯುತ್ತಾರೆ. ಇಲ್ಲಿ ಭೃಗು ಮಹರ್ಷಿಗಳು ತಪಸ್ಸು ಮಾಡಿದ್ರೆ ಆ ಭೃಗು ಮಹರ್ಷಿಗಳ ಕಾಲದಲ್ಲಿ ಕಾಲಲ್ಲಿ ಒಂದು ಕಣ್ಣಿರುತ್ತೆ ತಪಶಕ್ತಿಯಿಂದ. ಆ ಕಣ್ಣನ್ನು ವೈಕುಂಠದಲ್ಲಿ ಸ್ವಾಮಿ ಶ್ರೀಮನ್ ಮಹಾವಿಷ್ಣು ಆ ಕಣ್ಣನ್ನು ತೆಗೆದು ಬಿಡ್ತಾರೆ. ಯಾಕೆಂದರೆ ಭೃಗು ಮಹರ್ಷಿ ಹೋಗಿ ಶ್ರೀಮನ್ ಮಹಾವಿಷ್ಣುವಿನ ವಕ್ಷಸ್ಥಳಕ್ಕೆ ಒದ್ದಾಗ ಶ್ರೀಮನ್ ಮಹಾವಿಷ್ಣು ಆತನ ಪಾದಸೇವೆಯನ್ನು ಮಾಡಿ ಆ ಭೃಗು ಮಹರ್ಷಿಗಳ ಕಾಲಲ್ಲಿರ್ತಕ್ಕಂಥ ಜ್ಞಾನನೇತ್ರವನ್ನು ತೆಗೆದು ಬಿಡ್ತಾರೆ. ತೆಗೆದು ಬಿಟ್ಟ ಮೇಲೆ ಆತನ ಮಾಡಿರ್ತಕ್ಕಂಥ ತಪಶಕ್ತಿ ಪ್ರಭಾವ ಅನ್ನೋದು ಕಣ್ಣಲ್ಲಿ ಹೊರಟೋಗುತ್ತೆ ಭೃಗು ಮಹರ್ಷಿಗಳಿಗೆ. ಆಗ ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, ಜಗದ್ದೊಡೆಯನು ಸೃಷ್ಟಿಕರ್ತನು ಮಹಾನುಭಾವನೂ ಆಗಿರ್ತಕ್ಕಂಥ ನಿನ್ನ ವಕ್ಷಸ್ಥಳಕ್ಕೆ ನಾನು ಒದ್ದುಬಿಟ್ಟೆ, ನನ್ನ ಪಾಪಗಳನ್ನ ಪ್ರಕ್ಷಾಳನೆ ಮಾಡಿ ನನಗೆ ಮೋಕ್ಷಕ್ಕೆ ದಾರಿ ಮಾಡಿಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ಭೃಗು ಮಹರ್ಷಿ ವೈಕುಂಠದಲ್ಲಿ. ಆಗ ಶ್ರೀಮನ್ ಮಹಾವಿಷ್ಣು ಹೇಳ್ತಾರೆ, ನೀನು ಭೂಪ್ರಕ್ಷಣೆಯನ್ನು ಮಾಡಿ ಶೇಷಾಚಲ ಅನ್ನೋ ಜಾಗದಲ್ಲಿ ನೀನು ತಪಸ್ಸು ಮಾಡ್ತಾ ಇರು, ನಾನು ಬಂದು ನಿನ್ನ ನೇತ್ರ ದರ್ಶನ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾತು ಕೊಡ್ತಾರೆ ಭೃಗು ಮಹರ್ಷಿಗಳಿಗೆ. ದೂರದ ಊರುಗಳಿಂದ ಅಂದರೆ ತಮಿಳುನಾಡು, ಆಂಧ್ರದ ಚಿತ್ತೂರು ಪ್ರಾಂತ್ಯಗಳಿಂದ ಭಕ್ತರು ಎತ್ತಿನ ಬಂಡಿಗಳನ್ನ ಕಟ್ಟಿಕೊಂಡು ಬಂಗಾರ ತಿರುಪತಿಗೆ ಬರ್ತಾ ಇದ್ರು. ಬರುವಾಗ ಎತ್ತುಗಳಿಗೆ ದಿಢೀರನೆ ಕಾಯಿಲೆ ಕಾಣಿಸಿಕೊಂಡು ಮಾರ್ಗದ ಮಧ್ಯದಲ್ಲಿಯೇ ಸಾವನ್ನ ಕಾಣುತ್ತಿದ್ದವು. ಇದಕ್ಕೆ ಕಾರಣ ಏನು ಎಂದು ಬಂಗಾರು ತಿರುಪತಿಯ ದೇವರಿಗೆ ಹರಕೆ ಕಟ್ಟಿಕೊಂಡಾಗ ಎತ್ತುಗಳಿಗೆ ಯಾವುದೇ ತೊಂದರೆಯಾಗದಂತೆ ದೇವರು ಕಾಪಾಡಿದ. ಅದಕ್ಕಾಗಿಯೇ ದೇವಾಲಯದ ಮುಂದೆ ಗೂಳಿ ಇರುವ ಪ್ರತಿಮೆಯನ್ನ ಕಾಣಬಹುದು. ಭಕ್ತರು ಹರಕೆಯ ರೂಪದಲ್ಲಿ ಹಸು, ಆಕಳುಗಳನ್ನು ಬಿಟ್ಟು ಹೋಗುತ್ತಾರೆ. ಅದರಂತೆ ದೇವರಿಗೆ ಬಿಟ್ಟ ಎತ್ತು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಬಂಗಾರು ತಿರುಪತಿ ದೇವಾಲಯದ ಮುಂದೆ ತನ್ನ ಮುಂಗಾಲುಗಳನ್ನು ಮಡಚಿ ಗೋಪುರದ ಮುಂದೆ ನಿಂತು ದೇವರಿಗೆ ನಮಸ್ಕಾರ ಮಾಡುತ್ತದೆ. ಇದು ಕಾಣಸಿಗುವುದು ನಿಜಕ್ಕೂ ಅಪರೂಪ. ಇಲ್ಲೊಂದು ಗೂಳಿ ಬಿಟ್ಟಿದ್ದಾರೆ ದೇವಸ್ಥಾನ ಹತ್ರ. ಅದು ಭಕ್ತಾದಿಗಳೇ ತಗೊಂಬಂದು ಬಿಟ್ಟಿದ್ದಾರೆ, ಏನೋ ಹರಕೆ ಹೊತ್ಕೊಂಡು ಬಿಟ್ಟಿದ್ದಾರೆ. ಪ್ರತಿ ದಿವಸ 12 ಗಂಟೆಗೆ ಮಧ್ಯಾಹ್ನ ಬಂದು ಅದು ಕಾಲು ಮಾಡಿಸ್ಕೊಂಡು ನಮಸ್ಕಾರ ಮಾಡಿ ದೇವರ ದರ್ಶನವನ್ನು ಪಡೆದು ಹೋಗುತ್ತೆ ಡೈಲಿ. ಮತ್ತು ಈ ದೇವಸ್ಥಾನ ಪ್ರಸಿದ್ಧಿ ಒಳ್ಳೆಯದು. ಭೃಗು ಮಹರ್ಷಿಗಳು ನೇತ್ರ ದರ್ಶನ ಪಡೆದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬರುವ ಭಕ್ತಾದಿಗಳು 6 ರಂಧ್ರಗಳು ಇರುವ ಕಿಂಡಿಯಲ್ಲಿ ದೇವರ ದರ್ಶನ ಪಡೆಯಬೇಕಾಗತ್ತೆ. ಹಾಗೆ ದರ್ಶನ ಪಡೆದ್ರೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಅದು ಅಲ್ಲದೆ ಇಲ್ಲಿ ಇಷ್ಟಾರ್ಥಗಳು ಸಿದ್ಧಿಸುತ್ತವಂತೆ. ಮದುವೆಯಾಗದವರಿಗೆ ಮದುವೆ ಭಾಗ್ಯ, ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗತ್ತಂತೆ.
8 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ವರ್ಷ ಬರ್ತೀವಿ, ವರ್ಷಕ್ಕೊಂದ್ಸತಿ. ಇದು ಹೆಸರು ಬಂಗಾರ ತಿರುಪತಿ ಅಂತ. ನಾವೇನು ಬೇಡ್ಕೊಂಡ್ರೂ ನೆರವೇರುತ್ತೆ ಇಲ್ಲಿ. ಅದಕ್ಕೋಸ್ಕರ ನಾವು ವರ್ಷ ಬರ್ತೀವಿ ಫ್ಯಾಮಿಲಿ ಸಮೇತ. ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಒಳ್ಳೇದು, ದೇವರು ಏನು ಬೇಡ್ಸ್ಕೊಳ್ತೀವಿ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಮಕ್ಕಳು ಏನೋ ಹುಟ್ಟಬೇಕು, ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಇದು ಆರೋಗ್ಯ ಮಾಡಿದೆ. ಅದು ಚೆನ್ನಾಗಿ ಮಕ್ಕಳು ಇದಾಯಿತು, ಡೆಲಿವರಿ ಆಯಿತು, ಮಕ್ಕಳು ಹೆಣ್ಮಗಾಯಿತು. ಇವಾಗ ನಮ್ಮ ತಾಯಿ ತಂದೆ ಎಲ್ಲ ಚೆನ್ನಾಗಿದ್ದಾರೆ. ಅದಕ್ಕೋಸ್ಕರ ನಾವು ಮಕ್ಕಳೆಲ್ಲ ನಾವು ಕರ್ಕೊಂಡ್ಬಂದು ಇಲ್ಲಿ ಒಂದು ಪೂಜೆ ಮಾಡ್ಕೊಂಡು ಇವಾಗ ಬಂದು ಹೋಗ್ತಾ ಇದ್ದೀವಿ. 501 ಮೆಟ್ಟಿಲು ಹತ್ತಿ ಶಿಖರವನ್ನ ಪ್ರವೇಶಿಸಿದ ಭಕ್ತರಿಗೆ ಒಂದು ರೀತಿ ಉಲ್ಲಾಸವಾಗುತ್ತೆ. ನಿರ್ಮಲ ಮನಸ್ಸಿನಿಂದ ಸ್ವಾಮಿಯ ದರ್ಶನ ಪಡೆಯಬಹುದು. ವಿಶೇಷ ಅಂದ್ರೆ ಸರ್ಪವನ್ನ ಗರುಡ ಪಕ್ಷಿ ತನ್ನ ಕಾಲಿನಲ್ಲಿ ಹಿಡಿದುಕೊಂಡಿದೆ. ಇದರ ಸಂಕೇತ ಕುಜ, ನಾಗದೋಷ ಇದ್ದವರಿಗೆ ಮುಕ್ತಿ ಸಿಗುತ್ತದಂತೆ. ಇನ್ನು ಹಾಸನದ ಅರಸೀಕೆರೆಯ ಹತ್ತಿರವೂ ಒಂದು ಚಿಕ್ಕ ತಿರುಪತಿ ಇದೆ. ಅಲ್ಲಿಯೂ ವೆಂಕಟೇಶ್ವರ ನೆಲೆಸಿದ್ದಾನೆ. ನೋಡಿದ್ರಲ್ವಾ ಕರ್ನಾಟಕದ ತಿರುಪತಿಗಳನ್ನ. ಆಂಧ್ರದಲ್ಲಿರೋ ತಿರುಪತಿಗೆ ಹೋಗೋದಕ್ಕೆ ಆಗದೆ ಇದ್ರೆ ಏನಂತೆ, ಇಲ್ಲಿಯೇ ನೆಲೆಸಿರೋ ವೆಂಕಟೇಶ್ವರ ದರ್ಶನ ಪಡೆದ್ರೆ ಸಾಕು, ಜೀವನ ಪಾವನ ಆಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.